ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಸುಲಭವಾಗಿ, ಮೃದುವಾಗಿ ಮತ್ತು ರುಚಿಕರವಾದ ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ನಾನು ತೊಗೊಂಡಿರೋದು ವಿಜಯ್ ಬ್ರ್ಯಾಂಡ್ದು ಜೋಳದ ಹಿಟ್ಟು. ಈಗ ಮೊದಲಿಗೆ ನಾನು ಒಂದು ಬಾಣಲಿಗೆ 1.5 ಚಮಚಷ್ಟು ನೀರನ್ನು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ, ನಾನು ಈ ಚಂಬಲ್ಲಿ ನೀರು ತೊಗೊಂಡಿರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು 1-2 ಸ್ಪೂನಷ್ಟು ಜೋಳದ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅದನ್ನು ಕುದಿಯೋ ನೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಈ ಅಂಬ್ಲಿ ಕುದೀತಾ ಇದೆ. ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಪೂನ್ ಲೆಕ್ಕದಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಅಂತ. ಹಿಟ್ಟು ಬನಿ ಬರುತ್ತೆ ಮತ್ತು ಅರಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು, ನಮಗೆ ಈ ನಾರ್ತ್ ಕರ್ನಾಟಕದವ್ರ ಥರ ಅಕ್ಕಿ ರೊಟ್ಟಿ ಈಸಿಯಾಗಿ ಬಡಿಯೋಕ್ಕಂತೂ ಬರಲ್ಲ. ನಾವೇನಿದ್ರೂ ಲಟ್ಟಣಿಗೆ ತೊಗೊಂಡು ಲಟ್ಸೋದು. ಹಿಟ್ಟು ಬನಿ ಇಲ್ಲ ಅಂದರೆ ಈ ಲಟ್ಟಿಸ್ಬೇಕಾದ್ರೆ ಕಟ್ ಕಟ್ ಆಗಿಬಿಡುತ್ತೆ, ನಾವು ಎತ್ತಕ್ಕಾಗಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಈ ರೊಟ್ಟಿ ಜೊತೆ ಬದನೆಕಾಯಿ ಎಣ್ಗಾಯಿ, ಸೊಪ್ಪಿನ ಪಲ್ಯ, ಶೇಂಗಾ ಚಟ್ನಿ ಪುಡಿ, ಮೊಸರು ಈ ಥರ ಕಾಂಬಿನೇಷನ್ ಆಗಿ ತಿಂತಾರೆ. ಆದರೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಟೊಮೆಟೊ ಈ 3 ಹಾಕಿ ಅದು ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಕುಕ್ಕರ್ ಕಾಯಕ್ಕಿಟ್ಟಿದ್ದೆ. ಆ್ಯಸ್ ಯೂಶ್ವಲ್ ಎಣ್ಣೆ ಕಾದಿದೆ, ಸಾಸಿವೆ ಸಿಡಿದಿದೆ ಮತ್ತು ಕಡಲೆಬೇಳೆನೂ ರೋಸ್ಟ್ ಆಗಿದೆ. ಈಗ ಅದಕ್ಕೆ ಹಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ 1 ನಿಮಿಷ ಫ್ರೈ ಆಯಿತು. ಹಚ್ಕೊಂಡಿರೋಂಥ ಬದನೆಕಾಯಿನ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ತೊಳೆದ್ಬಿಟ್ಟು ಇವಾಗ ಹಾಕ್ಕೋತಾ ಇದ್ದೀನಿ. ನೋಡಿ, ಇಷ್ಟು ನಾನು ಒಂದು ಅರ್ಧ ಕೆಜಿಯಷ್ಟು ಬದನೆಕಾಯಿ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು 1-2 ಆಲೂಗೆಡ್ಡೆನೂ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1-3 ಟೊಮೆಟೊ ಇಷ್ಟು ಹಚ್ಬಿಟ್ಟು ನಾನು ಒಗ್ಗರಣೆಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೇನಾದ್ರು ಇಷ್ಟ ಆದರೆ. ನಮ್ಮ ತುಮಕೂರು ಸೈಡಲ್ಲಿ ಹುರ್ಗಾಳ ಪುಡಿ ಅಂತ ಮಾಡ್ತೀವಿ. ಈ ಸಾಂಬಾರು ಪೌಡರ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ಹಾಕಿ ಹುರ್ಕೋತೀವಿ. ಹುರ್ಕೊಂಡು ಕೆಲವ್ರು ಏನು ಮಾಡ್ತಾರೆ, ಈ ಮಸಾಲೆ ಪೌಡ್ರೇ ಸಪ್ರೇಟು, ಆಮೇಲೆ ಹಸಿಮೆಣಸಿನ್ಕಾಯಿ ಪುಡಿನೇ ಸಪ್ರೇಟ್ ಇಟ್ಕೊಂಡು ಅದನ್ನು ಸಾರು ಮಾಡ್ಬೇಕಾದ್ರೆ ಅದು ಇದು 2 ಮಿಕ್ಸ್ ಮಾಡಿ ಹಾಕ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಮೆಣಸಿನ್ಕಾಯಿ ಮತ್ತು ಹುರಿದಿರೋವಂಥ ಎಲ್ಲ ಪೌಡ್ರನ್ನು ಒಟ್ಟಿಗೆ ಮಿಲ್ ಮಾಡಿಸಿ ಇಟ್ಕೋತಾರೆ. ನಾನು ಹಾಗೆ ಒಟ್ಟಿಗೆ ಎಲ್ಲ ಹಾಕಿ ಪುಡಿ ಮಾಡಿಸಿ ಇಟ್ಕೋತೀನಿ. ಆದರೆ ಈ ಪಲ್ಯ ಮಾಡೋಕ್ಕೆ ಅಂತಲೇ ಸ್ವಲ್ಪ ಈ ಮಸಾಲೆ ಪುಡಿನ ಎತ್ತಿಟ್ಕೊಂಡಿರ್ತೀನಿ, ಹುರ್ಗಾಳ ಪುಡಿನ. ಈ ಥರ ಪಲ್ಯಗಳೆಲ್ಲ ಮಾಡಿದಾಗ ನಾವು ಹಾಕ್ತೀವಿ. ಅದನ್ನ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಈ ಬದನೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ನಾನು ಕುಕ್ಕರಲ್ಲಿ ಏನು ಕೂಗಿಸ್ತಾ ಇಲ್ಲ. ಇದಕ್ಕೆ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಎಲ್ಲಾನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಹೈ ಫ್ಲೇಮ್ ಮಾತ್ರ ಇಡಬೇಡಿ, ಯಾಕೆಂದರೆ ಬದನೆಕಾಯಿ ಮತ್ತು ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ತುಂಬ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟು. ಅಷ್ಟರೊಳಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾನು 1 ಬೌಲ್ ಕಾಯಿ ತುರಿ, ಒಂದು ಅರ್ಧ ಹಸಿ ಈರುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಹೇಳಿದ್ನಲ್ಲ ಹುರ್ಗಾಳ ಪುಡಿ ಅಂತ, ಅದನ್ನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆ, ಇಷ್ಟು ಹಾಕ್ಬಿಟ್ಟು ನಾವು ನುಣ್ಣಗೆ ರುಬ್ಕೋಬೇಕು. ನಿಮ್ಮಲ್ಲಿ ಹುರ್ಗಾಳ ಪುಡಿ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಾಂಬಾರು ಪೌಡ್ರೇ ಹಾಕೋಬೋದು. ಆವಾಗ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಬೇಕಾಗತ್ತೆ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ತರಕಾರಿ ಬೆಂದಿದೆ. ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸಿ ಜಾರಲ್ಲಿರೋಂಥ ಮಿಕ್ಕೊಂಡಿರೋಂಥ ಖಾರನ ಎಲ್ಲ ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ ಅಷ್ಟು ನೀರನ್ನ. ಇಲ್ಲ ಸಾಂಬಾರು ಪುಡಿ ಇಲ್ಲ ಅಂದರೆ ಆಲ್ಟರ್ನೇಟಿವ್ ಏನು ಅಂತ ಕೇಳಿದ್ರೆ, ನಾವಿಲ್ಲಿ ಹುರ್ಗಾಳ ಪುಡಿ ಹಾಕ್ಕೊಂಡಿದ್ದೀವಲ್ಲ, ಅದ್ರ ಬದಲು ನೀವು ಧನಿಯಾ ಪೌಡರ್ ಹಾಕ್ಕೋಬೋದು. ಅದ್ರ ಜೊತೆಗೆ ನೀವೇನಾದ್ರು ಚಕ್ಕೆ ಲವಂಗ ಶುಂಠಿ ತಿನ್ನೋರಾದರೆ ಅದನ್ನು ಒಂಚೂರು ಚೂರು ಹಾಕ್ಕೋಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಇದೂ ಚೆನ್ನಾಗಿರುತ್ತೆ. ನೋಡಿ, ಇವಾಗೆಲ್ಲ ಹಾಕಾಯಿತು. ನಾನು ಮಸಾಲೆ ಎಲ್ಲ ಹಾಕಿ ಒಂದು 2 ನಿಮಿಷ ಕುದಿಸ್ತೀನಿ. ಯಾಕೆಂದರೆ ಉಪ್ಪು, ಹುಳಿ, ಖಾರ ಎಲ್ಲ ಹಿಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಈಗ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಮತ್ತು ಟೇಸ್ಟ್ ನೋಡಿದೆ, ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ, 1-2 ನಿಮಿಷ. ಈ ಪಲ್ಯ ಏನಾದ್ರು ತಿಂಡಿಗೆ ಹೆಚ್ಚಾಗಿ ಇನ್ನು ಮಿಕ್ತು ಅಂದರೆ ನೀವು ಮಧ್ಯಾಹ್ನಕ್ಕೆ ಅನ್ನದ ಜೊತೆನೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಸಾರಿಗಿನ್ನ ಈ ಥರ ಪಲ್ಯಗಳಲ್ಲಿ ಅನ್ನ ಕಲ್ಸ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಸಾರಲ್ಲೇ ತಿಂದು ತಿಂದು ಬೇಜಾರಾಗಿರುತ್ತಲ್ಲ, ಅವಾಗ ಈ ಥರನೂ ಟ್ರೈ ಮಾಡಿ ನೋಡಿ.
ಈಗ ಪಲ್ಯ ಆಯಿತು ಇಳಿಸಿದ್ದೀನಿ. ರೊಟ್ಟಿ ಹಾಕ್ಕೊಳ್ಳೋಣ ಬನ್ನಿ. ನೋಡಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಮಿದ್ಕೊಂಡು ನಾನು ಈಗ ರೊಟ್ಟಿ ಅರಿತಾ ಇದ್ದೀನಿ. ನಾನು ಅರಿಯೋದು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ ಎಷ್ಟು ಬನಿ ಬಂದಿದೆ ಹಿಟ್ಟು ಅಂತ. ನೋಡಿ ಎಷ್ಟು ಈಸಿಯಾಗಿ ಕೈನಲ್ಲಿ ಹಿಂಗೆ ಎತ್ಕೋಬೋದು. ಒಂಚೂರು ಬ್ರೇಕ್ ಆಗಲ್ಲ ಎಲ್ಲೂ. ಒಳ್ಳೆ ಚಪಾತಿ ಹಿಟ್ಟು ನಾವು ಹೆಂಗೆ ಅರಿತೀವಿ ಆ ಥರನೇ ಅರೆದ್ಬಿಡ್ಬೋದು. ಆಮೇಲೆ ತೆಳ್ಳಗೂ ಅರಿಬೋದು ನೀವು. ನೋಡ್ತಾ ಇರ್ಬೋದು ನಾನು ಅರೆದಿರೋದು ಎಷ್ಟು ತೆಳ್ಳಗಿದೆ ಅಂತ. ಈಗ ಹೆಂಚು ಕಾಯಕ್ಕಿಟ್ಟಿದ್ದೆ, ಕಾದಿದೆ. ಈಗ ರೊಟ್ಟಿ ಹಾಕ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಬರುತ್ತೆ ರೊಟ್ಟಿ. ಇದ್ರ ಮೇಲೆ ನೀವೇನು ಬಟ್ಟೆ ತೊಗೊಂಡು ನೀರು ಸವರಬೇಕು ಆ ಥರ ಏನೂ ಇಲ್ಲ. ಇದೇನು ನಿಮಗೆ ಹಿಟ್ಟಿಟ್ಟು ಥರನೂ ಅನಿಸಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ ಹೆಂಗೆ ಉಬ್ಕೋತಾ ಇದೆ, ಪೂರಿ ಥರ ಉಬ್ಕೋತಾ ಇದೆ. ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ನೆಸ್ ಇದೆ ರೊಟ್ಟಿ ಅಂತ ಅಂದ್ಬಿಟ್ಟು. ತಿನ್ಬೇಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಒಂದೇ ಒಂದು ಹಿಟ್ಟನ್ನ ನಾನು ಆ ಥರ ಮಿದ್ದು ತೋರಿಸಿದ್ದು ನಿಮಗೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಗ್ರೈಂಡರ್ಗೆ ಹಾಕ್ಕೋತಾ ಇದ್ದೀನಿ. ಕೈನಲ್ಲಿ ಮಿದಿಯೋದು ಅದೆಲ್ಲ ಕಮ್ಮಿ ಆ್ಯಕ್ಚುಲಿ. ನನ್ನ ಹತ್ರ ಏನು ಗ್ಯಾಜೆಟ್ಸ್ ಇದೆ ಅದರಿಂದ ಏನು ಉಪಯೋಗ ಪಡ್ಕೋಬೋದು ಅದನ್ನು ಯೂಸ್ ಮಾಡಿ ನಾನು ಅದನ್ನು ಸಿಂಪ್ಲಿಫೈ ಮಾಡ್ಕೋತೀನಿ ನನ್ನ ಕೆಲಸಗಳ್ನ. ಆದರೆ ನೀವು ಹೇಳ್ಬೋದು ಅಯ್ಯೋ ಇದನ್ನೆಲ್ಲ ಯಾರೀ ತೊಳ್ಕೊಂಡು ಕೂತ್ಕೋತಾರೆ ಅಂತ. ಬಟ್ ಇದೆಲ್ಲ ಇರಬೇಕಾದ್ರೆ ನಾವು ಯಾಕೆ ಇದಕ್ಕೆಲ್ಲ ಇಷ್ಟೊಂದು ಬಂಡವಾಳ ಹಾಕಿದ್ದೀವಿ. ಅದನ್ನೆಲ್ಲ ಯೂಸ್ ಮಾಡ್ಕೊಳ್ದೆ ಇದ್ಮೇಲೆ ತೊಗೊಂಡು ತಾನೇ ಏನು ಪ್ರಯೋಜನ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಮಿದ್ಗೊಟ್ಟಿದೆ ರೊಟ್ಟಿ ಹಿಟ್ಟನ್ನ. ಈಗ ಅರಿತಾ ಇದ್ದೀನಿ ನೋಡಿ ಇನ್ನೊಂದು ರೊಟ್ಟಿ ಅರಿತಾ ಇದ್ದೀನಿ. ನಾನೀಗ ತೋರಿಸಿರೋ ಅಂಥ ಮೆಜರ್ಮೆಂಟ್ಗೆ ನಿಮಗೆ ಒಂದು 14 ರೊಟ್ಟಿ ಆಗುತ್ತೆ. ನಮ್ಮ ಮನೇಲಿ ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡಿದ್ದು. ಬಾಕ್ಸ್‌ಗೆ ಎಲ್ಲದಕ್ಕೂ ಬೇಕು. ಇಬ್ಬರು ಬಾಕ್ಸ್ ತೊಗೊಂಡು ಹೋಗ್ತಾರೆ, 5 ಜನ ಇದ್ದೀವಿ ನಾವು. ಸೊ 14 ರೊಟ್ಟಿ ನಮಗೆ ಸಾಕಾಗುತ್ತೆ. ನಿಮಗೆ ಬೇಕಂದರೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್‌ಗೆ ಹಾಕ್ತಾ ಇದ್ದೀನಿ ನೋಡಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.